ಸೆಳೆದಿದೆ. ಇದರಲ್ಲಿ ಅವರ ಗುಬ್ಬಿ ನನಗೆ ಸ್ವರ್ಗ ಬೇಡ, ಸ್ವಾತಂತ್ರ್ಯ ಬೇಕು, ಅವರು ಸಿಂಡ್ರೆಲ್ಲಾ ಅಂಬ್ರೆಲ್ಲಾ ಎನ್ನುವ ಒಂದು ಮಕ್ಕಳ ಕೃತಿ ಕೂಡ ಬಹಳ ಜನಮೆಚ್ಚುಗೆ ಗಳಿಸಿದೆ. ಇದು ಸಹಜ ಪ್ರಾಸ ಮತ್ತು ವಿನೋದ ಗುಣಗಳಿಂದ ಕೂಡಿದೆ. ಪೆಪ್ಪರಮೆಂಟು ಚಾಕ್ಲೇಟು ತಿಂದು 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 ಪುಟ್ಟ ಬಾಯಲ್ಲಿ ಉಳಿದಿದೆ ಹಲ್ಲು ಒಂದೇ ಒಂದು ಅನ್ನೋದು ಒಂದು ಅದರೊಳಗಿನ ಪ್ರಾಸ. ಈ ಮೇಲಿನ ಕವಿತೆ ಅತಿಯಾದ ಸಿಹಿ ತಿಂಡಿಯ ಅಡ್ಡ ಪರಿಣಾಮವನ್ನು ನಮಗೆ ಕೂಡಲೇ ದಾಟಿಸುತ್ತದೆ. ಇನ್ನು ಇರುವುದೇನಿದ್ರು ನನ್ನ ಅಭಿವ್ಯಕ್ತಿಯ ಮಾರ್ಗವನ್ನ ಮಗುತನದ ಸಾಹಿತ್ಯದಲ್ಲಿ ನಾನು ಕಂಡುಕೊಂಡಿದ್ದೀನಿ. ಹಾಗಾಗಿ ನಾನು ಬರೆದ ಸುಮಾರು 35 ಪುಸ್ತಕಗಳಲ್ಲಿಯೂ ಕೂಡ ಮಲೆನಾಡಿನ ಚಿತ್ರಣ ತಾನಾಗಿ ಬಂದಿದೆ, ಅಲ್ಲಿನ ಬದುಕಿನ ಚಿತ್ರಣ ಬಂದಿದೆ, ಅಲ್ಲಿಯ ಕಷ್ಟ ಕಾರ್ಪಣ್ಯದ ಚಿತ್ರಣವನ್ನ ಬಂದಿದೆ ಅನ್ನೋದನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಈ ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿಯ ಸಂವೇದನಾಶೀಲ ಬರವಣಿಗೆ ಇದು ಅಂತ ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿದ್ದಾರೆ. ಇನ್ನು ಗಣೇಶ ನಾಡೋರವರು ತಮ್ಮದೇ ಸಾಮಾಜಿಕ ವರ್ಗದ ನಡುವಿನ ಬಾಲ್ಯದ ನೋವುಗಳಿಗೆ ದನಿಯಾಗಿರುವ ಮತ್ತೊಂದು ರೀತಿಯ ವಿಭಿನ್ನವಾದ ಬರವಣಿಗೆಯನ್ನು ಮಾಡ್ತಾರೆ. ಅವರ ಕರಿಮುಖ ಕಾದಂಬರಿಯ ನಾಯಕ ಗಣಪತಿ, ಆದರೂ ಪುಸ್ತಕದ ಶೀರ್ಷಿಕೆ ಆ ಅರ್ಥದಲ್ಲಿ ಬಂದಿದ್ದಲ್ಲ. ಕಪ್ಪನೆ ವ್ಯಕ್ತಿಯಾದ ಅವನನ್ನು ಹೀಯಾಳಿಸುವ, ಕೀಳಾಗಿ ಕಾಣುವ, ಮನುಷ್ಯರ ನಡುವೆ ಅಂತರ ಹುಟ್ಟುಹಾಕುವ ಕೆಟ್ಟ ಮನಸ್ಸಿನ ವ್ಯಕ್ತಿಗಳು ಬಳಸಿದ ಪದ ಎಂಬುದು ನಮಗೆ ಆಘಾತವನ್ನು ಉಂಟು ಮಾಡುತ್ತದೆ. ಅಂತಹ ಕಾದಂಬರಿಯನ್ನ ಅವರು ಮಕ್ಕಳ ಸಾಹಿತ್ಯದಲ್ಲಿ ರಚಿಸಿದ್ದಾರೆ. ಅವರ ಎಲ್ಲ ಪೂರ್ವಿ, ನೆಗತ, ಪುಟ್ಟ ಯಜಮಾನ ಇಂತಹ ಕಾದಂಬರಿಗಳೆಲ್ಲ ವಿಶೇಷ ರೀತಿಯಿಂದ ನಮ್ಮ ಇಡೀ ರಾಜ್ಯದಲ್ಲಿ ಗಮನ ಸೆಳೆಯುವಂತಹದ್ದು. ಒಟ್ಟಾಗಿ ಹಾಗೆ ಗಣಪತಿ ಬಾಳೆಗೆದ್ದೆಯವರು ವಾಸ್ತವ ಮಾದರಿ ಕತೆ, ಕವಿತೆ, ಆಮೇಲೆ ದತ್ತಗರು ಕಂಟಿ, ಸೀತಾರಾಮ್ ಕಾನಹಳ್ಳಿ ಇವರೆಲ್ಲ ಕಾದಂಬರಿ ಹೀಗೆ ಬರಿತಾ ಹೋಗ್ತಾರೆ. PR ನಾಯ್ಕರು ಡಾಕ್ಟರ್ ಮಾಮ ಎನ್ನುವ ಕಥಾ ಸಂಕಲನದಲ್ಲಿ ತಾವು ಕಂಡು ಕೇಳಿದ ಸತ್ಯ ಘಟನೆಗಳನ್ನೇ ಕಥೆಯಾಗಿ ರೂಪಿಸಿದ್ದಾರೆ. ಇವರ ಪಾಟಿ ಚೀಲ ಕೂಡ